ಕವಿಗಳು ಸಿದ್ದಲಿಂಗನವರ ಒಂದು ನುಡಿ ನಮನ ಕಾರ್ಯಕ್ರಮ ನಾವು ಕೇವಲ ಒಂದು ವಾರದಲ್ಲಿ ತೀರ್ಮಾನ ತಗೊಂಡಿದ್ವಿ. ಇದರ ಉದ್ದೇಶ ಚೆದರು ಹೋಗಿರ್ತಕ್ಕಂಥ ಶೋಷಿತರು ಅವ್ರನ್ನೆಲ್ಲ ಒಟ್ಟುಗೂಡಿಸ್ಬೇಕಂತೇಳಿ 50 ವರ್ಷಗಳಿಂದಲೇ ಅವರು ಚಿಂತನೆ ಮಾಡಿದ್ರು. ವನಮಾದಿಗರ ಹಾಡುಗಳು ಮೂಲಕ ನೊಂದವರ ಧ್ವನಿಯಾಗಿ ಅವರು ಈ ಕೆಲಸ ಮಾಡಿದ್ರು. ಅಂಥ ಮಹಾನ್ ಚೇತನ ಅವ್ರ ಶಿಷ್ಯರಾಗಿ ನಾನು ಕೂಡ ಒಬ್ಬ ಅನೇಕ ಶಿಷ್ಯರಿದ್ದೀವಿ, ನಾನು ಒಬ್ಬ ಅದರಲ್ಲೊಬ್ಬ ಶಿಷ್ಯ. ಅವರ ಜೊತೆಯಲ್ಲಿ ಪ್ರತಿಯೊಂದು ಹೆಜ್ಜೆಗೂ ನಾವು ಅವರ ಕವಿಗಳಾಗಿದ್ದಾಗ, ವಿಧಾನ ಪರಿಷತ್ ಸದಸ್ಯರಾಗಿದ್ದಾಗ ಅವರು ನಿರಂತರವಾಗಿ ಅವ್ರ ಜೊತೆಯಲ್ಲಿದ್ದಂಥವ್ರು ನಾವೆಲ್ಲ. ಆ ಒಂದು ಪ್ರತಿಯೊಂದು ಅವರ ಹಾಡುಗಳನ್ನು ಕಾಲು ಗೆಜ್ಜೆ ಕಟ್ಟಿಕೊಂಡು ಬೀದಿಗಳಲ್ಲಿ ನಾವು ಅವರ ಬೀದಿ ನಾಟಕಗಳನ್ನು ಮಾಡ್ತಾಯಿದ್ವಿ. ಅವರು ಬದುಕಿದ್ದಾಗಲೇ ಮಾಡ್ತಾಯಿದ್ವಿ. ಅವರನ್ನು ಸತ್ತ ನಂತರ ಸ್ವಲ್ಪ ನಾವು ಮಾಡೋಕ್ಕಾಗಲಿಲ್ಲ. ಈ ಕಾರ್ಯಕ್ರಮದ ಮೂಲ ಉದ್ದೇಶ ನಮ್ಮ ಜನಗಳಿಗೆ ಕವಿಗಳು ಇನ್ನೂ ಹೃದಯದಲ್ಲಿ ಇರಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ಇದನ್ನು ನಾವು ಆಂಜನೇಯರ ನೇತೃತ್ವದಲ್ಲೇ ಮಾಡಬೇಕು, ಅವರೇ ಉದ್ಘಾಟನೆ ಮಾಡಬೇಕು. ಯಾಕಂದರೆ ಪ್ರತಿಯೊಂದು ವಿಚಾರಣೆಗಳ ವಿನಿಮಯ ಮಾಡ್ಕೊತಿದ್ದ ಸಿದ್ಧಲಿಂಗನ ಯಾರ ಥರ ಅಂದರೆ ಅದು ನಮ್ಮ ಆಂಜನೇಯನ ಜೊತೆ. ನಾವು ಯಾರೂ ಬೇಡ, ಈಗ ಇಡೀ ಕಾರ್ಯಕ್ರಮಕ್ಕೆ ಅವರೊಬ್ಬರೇ ಸಾಕು. ಮತ್ತು ಅವ್ರ ಜೊತೆಯಲ್ಲಿರ್ತಕ್ಕಂಥ ಕವಿಗಳು, ಹಿರಿಯ ಕವಿಗಳು, ಅವ್ರ ಜೊತೆ ಸಾಹಿತಿಗಳ ಜೊತೆ ಎಲ್ಲ ಕರೆಸಿ ಅವ್ರನ್ನ ಈ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ. ಜೊತೆಗೆ ನನಗೆ ಈ ಒಂದು ಈ ಕಾರ್ಯಕ್ರಮಗಳ ಪ್ರೇರಣೆ ಯಾಕಾಯ್ತು ಅಂದರೆ, ನನಗೆ AR ನಾಗರಾಜ್ ಅವರು, ತೀರಂ ನಾಗರಾಜ್ ಅವರು, ತೀರಂ ಸರ್ ಅವರಾಗಲಿ, ಮತ್ತು ಹಿಸ್ಟ್ರಿ ಆಗಿರ್ತಕ್ಕಂಥ ಪ್ರೊಫೆಸರ್ ಚಂದ್ರಶೇಖರ್ ಅವರಾಗಿರಲಿ, ಮತ್ತು ಏನು ನಮ್ಮ UR ಅನಂತಮೂರ್ತಿ, ಇವ್ರನ್ನೆಲ್ಲರನ್ನೂ ಕೂಡ ನಮ್ಮನ್ನು ಜೊತೆ ಕರ್ಕೊಂಡೋಗಿ ನಮ್ಮ ಮುತ್ತು ಅಂತ ಪರಿಚಯ ಮಾಡಿಕೊಡ್ತಿದ್ರು ನಮ್ಮ ಕವಿಗಳು. ಅವ್ರನ್ನ ಜೊತೆ ನನ್ನನ್ನು ಒಬ್ಬ ಮನೆಯಲ್ಲಿ ಒಬ್ಬ ಶಿಷ್ಯನಾಗಿ ಎಲ್ಲರೂ ನನ್ನ ಶಿಷ್ಯ ನನಗೇನಾದರೂ ಬೈಯೋದು, ಯಾವ ರೀತಿ ಬೈಯೋದಂದರೆ, ಯಾವುದಾದ್ರೂ ಒಂದು ಕೆಲಸ ಮಾಡೋದು, ನಮ್ಮ ಮುತ್ತು ಭಾಳ ಚೆನ್ನಾಗಿ ಕೆಲಸ ಮಾಡ್ತಾರಲ್ಲ, ತುಂಬ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಹೇಳೋದು. ನಾನೇನು ಕೆಲಸ ಮಾಡಲಿಲ್ಲ ಅಂದರೆ ರೇಗಿಸೋದ್ರಲ್ಲೂ ಕೂಡ ವೆರೈಟಿ ಆಗಿರ್ತದೆ. ನಾವು ತೋರಿಸ್ಕೊಟ್ಟಿದ್ದೆ ನಮ್ಗೆ ಆ ಕವಿಗಳು ಭಾಳ ಅದ್ಭುತವಾಗಿ ಹೇಳೋದು. ಅಂಥ ಒಬ್ಬ ಕವಿಗೆ ಈ ರಾಷ್ಟ್ರ ಮತ್ತು ರಾಜ್ಯ ಗೌರವಿಸಬೇಕಾಗಿದೆ. ಹೋರಾಟಗಾರರಾಗಿರ್ತಕ್ಕಂಥ ಪ್ರೊಫೆಸರ್ B. ಕೃಷ್ಣಪ್ಪನವರು ಅವರಿಗೆ ಈ ರಾಜ್ಯದ ಕರ್ನಾಟಕ ಪ್ರಶಸ್ತಿ ಕೊಡಬೇಕು. ಮತ್ತು ಈ ನೊಂದವರ ಧ್ವನಿಯಾಗಿರ್ತಕ್ಕಂಥ ಇಡೀ ದೇಶವನ್ನೇ ಬಡವರಿಗೆ ಹೊಸ ಸಂಚಲನ, ಕ್ರಾಂತಿಯನ್ನು ಹುಟ್ಟಿಸಿದಂಥ ಮಹಾನ್ ಚೇತನ ಡಾಕ್ಟರ್ ಸಿದ್ಧಲಿಂಗನ. ಇವರಿಗೆ ಭಾರತ ರತ್ನ ಕೊಡಬೇಕು. ಅದನ್ನು ಕೊಟ್ಟಿಲ್ಲ ಅಂದರೆ ಅವರಿಗೆ ಇದನ್ನು ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಅದು ನಷ್ಟ ಉಂಟಾಗುತ್ತದೆ. ಯಾಕಂದರೆ ಅದನ್ನು ಅವರು ಎಂಥ ದೊಡ್ಡ ವ್ಯಕ್ತಿ ಅನ್ನೋದನ್ನು ಅಮಿತ್ ಶಾ ಅವರೇ ಅವ್ರ ಮನೆಗೆ ಹೋಗಿದ್ದಾರೆ. ಅವರು ಇವತ್ತು ಅಮಿತ್ ಶಾ ಅವರವರು ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕು. ಅವ್ರ ಮರಣೋತ್ತರ ಪ್ರಶಸ್ತಿಯಾಗಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡಬೇಕು. ಪ್ರೊಫೆಸರ್ B. ಕೃಷ್ಣಪ್ಪನವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಬೇಕಂತ ಸಂದರ್ಭದಲ್ಲಿ ನಾನು ಈ ಸರ್ಕಾರಗಳನ್ನು ಮತ್ತು ಕೇಂದ್ರ ಸರ್ಕಾರಗಳನ್ನು ಈ ಒಂದು ಕಾರ್ಯಕ್ರಮದ ಮೂಲಕ ಅವ್ರಿಗೆ